ಒನ್ಸ್ ಅಗೈನ್ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫೈನಲಿ ಒಂದೊಳ್ಳೆ ಸೆಲೆಬ್ರೇಷನ್ನು, ಅದರ ಜೊತೆಗೆ ಒಂದೊಳ್ಳೆ ಫನ್ ಮಾಡೋದಕ್ಕೆ ನಾವು 4 ಜನ ಸೇರಿದ್ದೀವಿ. ಆ್ಯಂಡ್ ರಾಮಾಚಾರಿ ಮೂವಿಯಿಂದ ಎಲ್ಲರೂ ಕೂಡ ನೀವು ನೋಡೇ ಇರ್ತೀರಿ. ಮೋಸ್ಟ್ ಬ್ಯೂಟಿಫುಲ್ಲು, ಮೋಸ್ಟ್ ಗಾರ್ಜಿಯಸ್ಸು, ಏಂಜಲ್ಸು, ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳ್ಕೊಳ್ಬೇಕಾದ್ರೆ ನನಗಂತೂ ಸದ್ಯಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಈಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಎಸ್ ಅದ್ವಿತಿ, ವೆಲ್ಕಮ್ ಟು ದ ಶೋ. ಆ್ಯಂಡ್ ಅಶ್ವಿತಿ, ವೆಲ್ಕಮ್ ಟು ದ ಶೋ. ಕಾರ್ತಿಕ್, ವೆಲ್ಕಮ್ ಟು ದ ಶೋ. ಅವಾಗಲೇ ವೆಲ್ಕಮ್ ಮಾಡಿದ್ವಾ ಸ್ಟಾರ್ಟಿಂಗೇನೆ? ಆಯ್ತು, ಒಂದ್ಸಗೆ ನಿನಗೂ ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ಅಂಡ್ ಎಲ್ಲರೂ ಒಟ್ಟಿಗೆ ಹೇಳೋಣ ಹ್ಯಾಪಿ ನ್ಯೂ ಇಯರ್. ರೆಡಿ? 3, 2, 1 ಹ್ಯಾಪಿ ನ್ಯೂ ಇಯರ್. ಎಸ್, ಮೊದಲಿಗೆ ಹೇಗಿದ್ದೀರಿ ಇಬ್ರು? ಏನಿಲ್ಲ, ರೆಸಲ್ಯೂಷನ್ ಯಾವತ್ತೂ ಇಟ್ಟೇ ಇಲ್ಲ, ಇನ್ನು ಇಡೋದು ಇಲ್ಲ. ಐ ಥಿಂಕ್ ರೆಸಲ್ಯೂಷನ್ ಇಟ್ಟಿದ್ದ ಎಲ್ಲ ರೆಸಲ್ಯೂಷನ್ಗಳು ಡಮಾರ್ ಆಗೋಗಿದೆ. ಫಸ್ಟ್ ಆಫ್ ಆಲ್ ರೆಸಲ್ಯೂಷನ್ ಏನ್ ಇಡ್ಬೇಕು ಗೊತ್ತಾ? ಇಟ್ಟಿರೋ ರೆಸಲ್ಯೂಷನ್ ನಿಯತ್ತಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೆಸಲ್ಯೂಷನ್. ಏನ್ ಇಟ್ಟಿದ್ರಿ? ಐ ಥಿಂಕ್ ನನ್ಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಸೊ ಈ ವರ್ಷ 2026 ಅಲ್ಲಿ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಇದೆ, ಅದು ಮೇನ್. ಅಂಡ್ ಐ ಥಿಂಕ್ ಇನ್ನೂ ಸ್ವಲ್ಪ ಫಿಟ್ನೆಸ್ ಮೇಲೆ, ಅಂದ್ರೆ ನಾನು ಜಿಮ್ ಯಾವುದು ಹೋಗಲ್ಲ. ಮತ್ತೆ ಹೆಂಗೆ ಸಖತ್ತಾಗಿದ್ದೀರಲ್ಲ? ಸೊ ಅಲ್ಲ, ದೇವರಾಣಿಗೂ ಹೋಗಲ್ಲ, ಬಟ್ ಅದು ನಮ್ಮ ಅಪ್ಪ ಕ್ರೆಡಿಟ್ಸ್ ಕೊಡಬೇಕು. ಸೊ ಹಾಗಾಗಿ ಈ ವರ್ಷ ಅಟ್ಲೀಸ್ಟ್ ಸ್ವಲ್ಪ ಫಿಟ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಆಕ್ಚುಲಿ ನನ್ಗೆ 2025 ಅಲ್ಲಿ ನಾವು ಇಬ್ರು ಏನು ಅನ್ಕೊಂಡಿದ್ವಿ ಅಂದ್ರೆ ಜಾಸ್ತಿ ಟೆಂಪಲ್ ಹೋಗ್ಬೇಕು, ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ. ಆಕ್ಚುಲಿ ಅದನ್ನ ನಾವು 2025 ಅಲ್ಲಿ ಮಾಡಿದೀವಿ. ಯಾಕಂದ್ರೆ 2023 ಅಲ್ಲಿ ನಮ್ಮ ಅಪ್ಪ ತೀರ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಟೆಂಪಲ್ ಎಲ್ಲ ಹೋಗೋದು ಕಮ್ಮಿ ಆಗಿತ್ತು. ಅಂದ್ರೆ ದೇವ್ರ ಮೇಲೆ ಏನ್ ಬೇಜಾರ್ ಅಂತ ಅಲ್ಲ, ಬಟ್ ಏನೋ ಕನೆಕ್ಟೆಡ್ ಆಗಿದ್ದಿಲ್ಲ. ಬಟ್ 2025 ಅಲ್ಲಿ ಆಕ್ಚುಲಿ ಅದ್ ಮಾಡಿದ್ವಿ. ಅಂಡ್ ದೇವ್ರ ಮೇಲೆ ಜಾಸ್ತಿ ಕನೆಕ್ಟ್ ಆಗ್ಬೇಕಾದ್ರೆ ಆಕ್ಚುಲಿ ಈ ಸೈಡ್ ಅಲ್ಲಿ ಎಕ್ಸಸೈಸ್ ಮಾಡೋದು ಅದೆಲ್ಲ ಬಿಟ್ಬಿಟ್ಟಿದೀವಿ. ನಾನು ಆಕ್ಚುಲಿ ತುಂಬಾ ವರ್ಕೌಟ್ ಮಾಡ್ತಿದ್ದೆ, ಬಟ್ 2023ರಿಂದ ನಾನು ವರ್ಕೌಟೇ ಮಾಡಿಲ್ಲ. ಸೊ 2026 ಅಲ್ಲಿ ಅದ್ವಿತಿ ಜೊತೆಗೆ ವರ್ಕೌಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಯಾವಾಗ್ಲೂ ಕೈ ಕೊಡ್ತಾಳೆ, ಯಾವಾಗ್ಲೂ ನನ್ಗೂ ಜಿಮ್ ನೆಕ್ಸ್ಟ್ ನೀನ್ ಜಿಮ್ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ. ಆಮೇಲೆ ಬರೋದೇ ಇಲ್ಲ. ಒಬ್ಬರು ಜಿಮ್ ಹೇಗ್ ಮಾಡ್ತಾರಂದ್ರೆ ಒಂದ್ 3 ದಿನ ಹೋಗೋದು, ಮಾರನೇ ದಿನ ಮತ್ತೆ 5 ಗಂಟೆಗೆ ಹೇಳೋಕ್ ಆಗಲ್ಲ. ನಿನ್ ಬಗ್ಗೆ ಯಾರು ಏನು ಕೇಳಲಿಲ್ಲ, ನಿನ್ ಬಗ್ಗೆ ನೀನು ಹೇಳ್ಬೇಡ. ಅವನ ಬಗ್ಗೆನೇ ಹೇಳ್ಕೊತಾ ಇದ್ದಾನೆ ಅವನು. 4 ದಿನ ಹೋಗೋದು, ಫುಲ್ ಬೆವರು ಸುರಿಸೋದು, ಮಾರನೇ ದಿನ ಆದ್ಮೇಲೆ ಬಿಡ್ಮಗ ನಾಳೆ ಹೋದ್ರಾಯ್ತು ಅಂತ. ಅದೇನ್ ಗೊತ್ತಾ, ಫುಲ್ ಬೆವರು ಸುರಿಸಬೇಡಿ, ಅದಕ್ಕೆ ನೀವು ಹೋಗಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಕಿಡ್ನಿ ಮಾಡ್ತಿರ್ತಾರೆ ನಂಗೆ, ಜಿಮ್ಗೆ ಹೋಗಿ ಬಂದೆ ಅಂದ್ರೆ ಬೆವರು ಬಂದ್ರೆ ನೀರ್ ಹಾಕೊಂಡ್ ಬಂದಿದ್ಯಾ ಸುಳ್ಳು ಹೇಳ್ತೀಯ ನಾನು ಮುಂದೆ. ಸೊ ಐ ಮೀನ್ ನನ್ಗೆ ಜಿಮ್ ಇಷ್ಟ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ಯೋಗ ಅಂತ ಮಾಡಕ್ಕಿದ್ರೆ ಯೋಗ ಯಾರಾದ್ರೂ ಮಾಡಿ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಸೊ ಏನಾಗಿದೆ ಅಂದ್ರೆ ಅದೊಂದು ಕೆಲವು ಥಿಂಗ್ಸ್ ನಮ್ಮಿಬ್ರಲ್ಲಿ ಆಪೋಸಿಟ್ ಆಯ್ತಾ. ಸೊ ನಾನು ಹೇಳ್ದೆ ಇಲ್ಲ ನೆಕ್ಸ್ಟ್ ಇಯರ್ ಅಟ್ ಲೀಸ್ಟ್ ನಾನು ಪಕ್ಕಾ ಮನ್ಸ್ ಮಾಡಿ ದುಡ್ಡು ಕೊಟ್ಟು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕ್ಲಬ್ ಹೌಸ್ಗೆ ದುಡ್ಡು ಕೊಡ್ಬೇಕು. ಸೊ ದುಡ್ಡು ಕೊಟ್ಟು ಆ ದುಡ್ಡಿಗೋಸ್ಕರ ಕೊಟ್ಟೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಮೋಟಿವೇಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ರನ್ನಿಂಗ್, ಜಾಗಿಂಗ್ ಏನಾದ್ರು ಮಾಡ್ಬೇಕು ಅಂತ. 2025 ಸ್ವೀಟ್ ಮೆಮೊರೀಸ್ ಹೇಳೋದಾದ್ರೆ ಐ ಥಿಂಕ್ ಸ್ವೀಟ್ ಮೆಮೊರೀಸ್ ನನ್ಗೆ ನನ್ನ ಜೈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ ತುಳುವಲ್ಲಿ. ಇನ್ನು 50 days ಓಡ್ತಾ ಇದೆ, ಹೌಸ್ಫುಲ್ ಶೋಸ್, ಎಕ್ಸ್ಟ್ರಾ ಶೋಸ್ ಆ್ಯಡ್ ಆಗಿದೆ. ಐ ಥಿಂಕ್ ನನ್ನ ಕೆರಿಯರ್ ಅಲ್ಲಿ ಜೈ ಒಂದು ಮೈಲ್ ಸ್ಟೋನ್ ನನಗೆ, ಬಿಕಾಸ್ ಫಸ್ಟ್ ನನ್ನ ಮಾತೃಭಾಷೆಯಲ್ಲಿ ಸಿನಿಮಾ, ಪ್ಲಸ್ ಅದು ಕನ್ನಡ ಆಡಿಯನ್ಸ್ಗೂ ಕೂಡ ಒಂದು ಲೆವೆಲಲ್ಲಿ ರೀಚ್ ಆಗಿದೆ ಬಿಕಾಸ್ ಆಫ್ ಸುನಿಲ್ ಶೆಟ್ಟಿ ಸರ್ ಎಲ್ಲ. ಸೊ ನನಗೆ ದ ಬೆಸ್ಟ್ ಅಂದರೆ ನಾನು ನನಗೆ 2-3 ಥಿಂಗ್ಸ್ ಇದೆ ಟು ಬಿ ಆನೆಸ್ಟ್. ದ ಬೆಸ್ಟ್ ಅಂತಂದರೆ ಬಿಕಾಸ್ ನಾನು ಫಸ್ಟ್ ತಮಿಳ್ ಸಿನಿಮಾ ಕೂಡ ಶೂಟಿಂಗ್ ಮಾಡಿದೆ ಈ ವರ್ಷನೇ. ಬಟ್ ಅದ್ರ ಜೊತೆಗೆ ಐ ಥಿಂಕ್ ಸ್ಯಾಡ್ ನ್ಯೂಸು ಇತ್ತು, ಬಿಕಾಸ್ ನಾವಿಬ್ರು ನಮ್ಮ ಪ್ರೀತಿ ಅಜ್ಜಿನೂ ಕೂಡ ಕಳ್ಕೊಂಡಿದ್ವಿ ಈ ವರ್ಷ ನಾನು ಶೂಟಿಂಗಲ್ಲಿ ಇದ್ದಾಗ ಆ್ಯಕ್ಚುಲಿ. ಸೊ ಅದು ಇತ್ತು. ಬಟ್ ಟು ಟಾಕ್ ಅಬೌಟ್ ದ ಪಾಸಿಟಿವ್ ಸೈಡ್, ಐ ಥಿಂಕ್ ಜೈ ಸಿನಿಮಾ ಪ್ರೀಮಿಯರ್ ಶೋಸಲ್ಲಿ ಅಥವಾ ನಾನು ಹೌಸ್ಫುಲ್ ಶೋಸ್ ಇದ್ದಾಗ ನಾವೆಲ್ಲ ಹೋದ್ವಿ ಫಸ್ಟ್ 3 days. ಸೊ ತುಂಬ ಎಸ್ಪೆಷಲಿ ಓಲ್ಡ್ ಏಜ್ ಅಂದರೆ ಅಜ್ಜಿಂದಿರು ನನಗೆ ತಪ್ಕೊಂಡು ಮುತ್ಕೊಟ್ರು. ಸೊ ಐ ಥಿಂಕ್ ನನಗೆ ಎಲ್ಲೋ ನಮ್ಮ ಅಜ್ಜಿ ಅವ್ರ ರೂಪದಲ್ಲಿ ಬಂದಿದ್ರು ಅಂತ ನನ್ಗೆ ಅನಿಸ್ತಿತ್ತು. ಸೊ ನಾನು ಆ ಮೆಮರಿನ ತುಂಬ ಚೆರಿಷ್ ಮಾಡ್ತೀನಿ. ನನ್ನ ಜೊತೆ ನನ್ನ ಎಲ್ಡರ್ಸ್ ಯಾರಿದ್ದಾರೆ ಅವ್ರ ಆಶೀರ್ವಾದ ಇದೆ ಅಂತ. ಸೊ ನನಗೆ ಇದೇ ಬ್ಯೂಟಿಫುಲ್ ಆಗಿರೋ 2025. ಅಶ್ವಿತಿ ಅವ್ರದ್ದು ಏನು ಅಂತ ನನಗೆ ಗೊತ್ತಿಲ್ಲ, ನಾನೇ ಕೇಳಲಿಲ್ಲ ಅವ್ರಿಗೆ. ಆಕ್ಚುಲಿ ಅವ್ರದ್ದು ನೀವು ಹೇಳ್ಬೇಕಲ್ಲ, ಈಗ 50 days ಅಂದ್ರೆ ಹಾಫ್ ಸೆಂಚುರಿ ಮುನ್ನುಗ್ತಾ ಇದೆ, ಇನ್ನು ಸಕ್ಸಸ್ಫುಲಿ ರನ್ನಿಂಗು.
ಹೇಗ್ ಅನ್ಸುತ್ತೆ ಸೊ ನಿಮ್ಗೆ? ಈ ವರ್ಷದ ಮೆಮರಿ ಅವ್ರಿಗೂ ನಾನು ಇರ್ಬೇಕಿತ್ತು ಅಂತ ಹೊಟ್ಟೆಗೆ ಇಲ್ಲ ನನ್ನ ಲೈಫ್ ಅಲ್ಲಿ ನಾನು ಹೇಳಕ್ ಬಂದೆ ಲೈಕ್ ನನ್ಗೆ 2 ಬೆಸ್ಟ್ ಮೆಮರೀಸ್ ಇದೆ. ಸ್ವೀಟ್ ಮೆಮರೀಸ್ ಅಂದ್ರೆ ಒಂದೇ ಅಂತ ಇರ್ಬೇಕು ಅಂತ ಇಲ್ಲ ಅಲ್ಲ, ನನ್ನ 2 ಇದೆ. ಒಂದು, ನನ್ನ ಸಿಸ್ಟರ್ ತುಳು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ನನ್ಗಿದೆ. ಅಂಡ್ ಆಕ್ಚುಲಿ ನಿಮ್ಮನ್ನ ನಾನು ಫಸ್ಟ್ ಟೈಮ್ ಭೇಟಿ ಮಾಡೋದು, ಬಟ್ ನಿಜವಾಗ್ಲೂ ಯಾರಿಗೆ ನನ್ನ ಬಗ್ಗೆ ಗೊತ್ತು, ನಾನು ಯಾವತ್ತೂ ಅವ್ರ ಟ್ರೇಲರ್ಗೆ ಹೋಗಲ್ಲ, ಅವರ ಫಸ್ಟ್ ಶೋಗೆ ಹೋಗಲ್ಲ, ಫಸ್ಟ್ ಡೇ ಪ್ರೀಮಿಯರ್ ಶೋಸ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಪಟ್ಟಿರೋ ಕಷ್ಟನ ಅವ್ರಿಗೇನೆ ಅದು ಕ್ರೆಡಿಟ್ ಸಿಗ್ಬೇಕು ಅಂತ. ಸೊ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಅವರು ಬಂದ್ರೆ ಒಂದೊಂದ್ಸತಿ ಆಡಿಯನ್ಸ್ಗೆ ಕೊಡ್ತಾರೆ ಅಂಡ್ ನನ್ಗೆ ಅದ್ ಬೇಡ, ಯಾಕಂದ್ರೆ ಅವ್ರು ಕಷ್ಟಪಟ್ಟಿರೋ ವರ್ಕ್ ಅಲ್ವಾ. ಅದು ಆಬ್ವಿಯಸ್ಲಿ ಅವ್ರ ಆಸೆ ಇದ್ದಿದ್ದು ತುಳು ಸಿನಿಮಾ ಅವ್ರಿಗೆ ಮಾಡ್ಬೇಕು ಅಂತ. ಅಂಡ್ ಅದು ಒಂದು ಸ್ವೀಟ್ ಮೆಮರಿ. ಸೆಕೆಂಡ್ ಮೆಮರಿ ಏನಂದ್ರೆ, ಅನ್ಕೊಂಡೇ ಇರ್ಲಿಲ್ಲ ಈ ವರ್ಷ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ, ಅದು ಕೂಡ ಕೆಲ್ಸಕ್ಕೆ. ಲೈಕ್ ಅವಾರ್ಡ್ ಶೋಗೆ ಹೋದ್ವಿ, ಡಾನ್ಸ್ ಶೋಗೆ ಹೋದ್ವಿ ದುಬೈಗೆ, ಆಮೇಲೆ ವಿಯೆಟ್ನಾಂ ಆಗಿರ್ಲಿ, ಶ್ರೀಲಂಕಾ ಆಗಿರ್ಲಿ. ಲೈಕ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಯಾವತ್ತೂ ಏನ್ ಅನ್ಕೊಳಲ್ಲ ಅದಾಗುತ್ತಲ್ವಾ, ಅವಾಗ ಒಂದೇನೋ ಬೇರೆ ಖುಷಿ. ಸೊ ಐ ಥಿಂಕ್ ಈ 2 ಥಿಂಗ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ವರ್ಷ, ಸೊ ಅದು ಸಿಕ್ತು. ಆಮೇಲೆ ಈ ತುಳು ಸ್ಟೈಲ್ದು ಆತರ ಕರಾವಳಿದು ಆತರ ಮೂವಿನ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ತಿದೆ. ಅದ್ರ ಬಗ್ಗೆ ಬೀಂಗೆ ತುಳು ನೀವು ಹೇಗೆ ತಗೊಳ್ತೀರಾ? ಐ ಥಿಂಕ್ ಹಂಗ ಹೇಳ್ಬೇಕಾದ್ರೆ ಅದ್ವಿತೀಯ ಅವರ ಸಿನಿಮಾ ಕೂಡ ಕನ್ನಡದಲ್ಲೂ ಬಂದಿದೆ. ಸೊ ಅವ್ರ ಸಿನಿಮಾ ಕೂಡ ನಾನ್ ನೋಡ್ಬೇಕಾದ್ರೆ ಸಿಸ್ಟರ್ ಅಂತ ಅಲ್ಲ, ಅವ್ಳಿಗೆ ಗೊತ್ತು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಕ್ರಿಟಿಸಿಸಮು ಕೊಡ್ತೀನಿ, ಪಾಸಿಟಿವ್ ಆಗು ಮಾತಾಡ್ತೀನಿ. ನಿಜ ಹೇಳ್ಬೇಕಾದ್ರೆ ಕಾಂತಾರ ಆದ್ಮೇಲೆ ಸೂ ಫ್ರಮ್ ಸೋ ಆದ್ಮೇಲೆ ತುಂಬಾ ಜನ ಅವ್ರ ಸಿನಿಮಾ ಜೈ ಬಗ್ಗೆನೂ ತುಂಬಾ ಜನ ಕಂಪೇರ್ ಮಾಡಿದ್ರು. ಸೊ ಅದು ನನ್ಗೆ ಆ ದೊಡ್ಡ ಸಿನಿಮಾಗಳ ಜೊತೆ ನಮ್ ಸಿನಿಮಾನ ನಾವು 100 ಹೇಳ್ಬೋದು ನಮ್ ಸಿನಿಮಾ ಬಗ್ಗೆ. ಅದು ಏನ್ ಅನ್ಸುತ್ತೆ ಅಂದ್ರೆ ಇವರೇ ಬಿಲ್ಡಪ್ ಕೊಡ್ತಿದಾರಪ್ಪ ಅಂತ. ಬಟ್ ಶಿವಮೊಗ್ಗ ಪ್ರೀಮಿಯರ್ ಅಲ್ಲಿ ಆಗ್ಲಿ, ಮಂಗಳೂರು ಪ್ರೀಮಿಯರ್ಗಳಲ್ಲಿ ಕಾಂತಾರಕ್ಕೆ, ಸೂ ಫ್ರಮ್ ಸೋಗೆ ಅಂದ್ರೆ ಹೇಳಿದ್ರು ಹೆಂಗಂದ್ರೆ ಸೂ ಫ್ರಮ್ ಸೋ ಆದ್ಮೇಲೆ ಬೆಸ್ಟ್ ಸಿನಿಮಾ ನಿಮ್ದೆ ಅಂತ ಅಂದ್ರು. ಐ ಥಿಂಕ್ ಜನ ಏನ್ ಹೇಳ್ತಾರೆ ದಟ್ ಇಸ್ ದ ರಿಯಾಲಿಟಿ. ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಉಗ್ಬಿಟ್ಟು ಹೋಗ್ತಾರೆ, ಮಾತಾಡಕ್ಕೂ ಹೋಗಲ್ಲ ಜನ, ನಿಮ್ಗೆ ಗೊತ್ತು. ಬಟ್ ಐ ಥಿಂಕ್ ಕಾಂತಾರ ಇರೋ ಒಂದು ಡೆಡಿಕೇಶನ್ ಫ್ಯಾಕ್ಟರ್ ಹೇಳಲೇಬೇಕು. ಬಿಕಾಸ್ ಆ ತರ ದೊಡ್ಡ ಸಿನಿಮಾಗಳನ್ನ ಮಾಡಕ್ಕೆ ಸುಲಭ ಇಲ್ಲ. ಅಂಡ್ ಎಸ್ಪೆಷಲಿ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್.